ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ನೇಹಿತರೆ, ನಮ್ಮ ಈ ಶರೀರವ ಮಾರ್ಪಾಡಾಗಿರೋದು ಪಂಚಮಹಾಭೂತಗಳಿಂದ ಅಂತ ಹೇಳ್ತೇವೆ ನಾವು. ಅಂದರೆ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಈ ಮಾನವನ ಮತ್ತು ಸಕಲ ಜೀವರಾಶಿಗಳ ಶರೀರದಲ್ಲಿ ಇರತಕ್ಕಂಥದ್ದು ಕೂಡ ನಿರ್ಮಾಣವಾಗಿರೋದು ಈ ಪಂಚಮಹಾಭೂತಗಳು. ಅಂದರೆ ಅಗ್ನಿ ಮತ್ತು ವಾಯು, ಆಕಾಶ, ಭೂಮಿ ಮತ್ತು ಜಲ, ಇಷ್ಟೇ ನಮಗಿರೋದು. ಸೊ ಈ 5 ಮಹಾಭೂತಗಳನ್ನು ನಾವು ವ್ಯತ್ಯಾಸಗಳಾದಾಗಲೇ ನಮ್ದು ಏನು ಹೇಳ್ತೀವಿ ನಾವು, ಈ ವಾತ, ಪಿತ್ತ ಮತ್ತು ಕಫ ಮತ್ತು ಸಪ್ತ ಧಾತುಗಳು ಮತ್ತು ಸರಿಯಾದಂಥ ಜೀರ್ಣಕ್ರಿಯೆ ಆಗದೆ ಇರುವಂಥದ್ದು ಮತ್ತು ಅತಿ ಉಷ್ಣ ಆಗುವಂಥದ್ದು, ಈ ಥರದ್ದೆಲ್ಲ ನಮ್ಮ ದೇಹದಲ್ಲಿ ಬದಲಾವಣೆಗಳಾಗಿ ನಾವು ಅನಾರೋಗ್ಯ ಪೀಡಿತರಾಗ್ತೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ನಮ್ಮ ಆಯುರ್ವೇದದಲ್ಲಿ ವಾಗ್ಭಟ ಮಹರ್ಷಿಗಳಂಥೇಳಿ ಒಂದು ಶ್ಲೋಕ ಬರೀತಾರೆ. ಸೊ ಏನಂದರೆ ಆ ಶ್ಲೋಕ ಅಂತಂದರೆ ನಿಮಗೆ ಸಮದೋಷ ಸಮಾಗ್ರಿಚ್ಯ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಾಸ್ಥ್ಯ ಇತ್ಯ ಬಿದಿಯತೆ ಅಂತ ಹೇಳಿ. ಸೊ ಅಂದ್ರೆ ಅರ್ಥ ಏನು ಅಂತಂದರೆ, ಸಮದೋಷ ಅಂದರೆ ವಾತ, ಪಿತ್ತ, ಕಫ ಇವು ಸಮವಾಗಿರಬೇಕು. ಸಮಾಗ್ನಿಚ್ಯ ಅಂತಂದರೆ ಅಗ್ನಿ ಅಂದರೆ ನಮ್ಮದು ಜಠರಾಗ್ನಿ ಮತ್ತು ಬೇರೆ ಬೇರೆ ಅಗ್ನಿಗಳು ಕೂಡ ಸಮನಾಗಿರಬೇಕು. ಸಮಧಾತು ಅಂದರೆ ಧಾತುಗಳಂತ ಹೇಳ್ತೀವಿ ನೋಡಿ, ರಸ, ರಕ್ತ, ಮಾಂಸ, ಮೇದ್ಯ, ಮೂಳೆ, ಮಜ್ಜೆ ಮತ್ತು ಶುಕ್ರ ಅಂತ ಏನು ಹೇಳ್ತೀವಲ್ವ, ಅವು ವ್ಯತ್ಯಾಸಗಳಾಗಬಾರ್ದು. ಮತ್ತು ಮಲಕ್ರಿಯ ಅಂದರೆ ನಮ್ಮ ನವರಂಧ್ರಗಳಿಂದನೂ ಕೂಡ ನಮ್ಮದು ಬೆವರಿನ ಮುಖಾಂತರ, ಮಲಮೂತ್ರದ ಮುಖಾಂತರ, ಮತ್ತು ಕಣ್ಣಲ್ಲಿ ಪಿಸರಾಗಿರ್ಬೋದು, ಕಿವಿಯಲ್ಲಿ ಗುಗ್ಗಿ ಆಗಿರ್ಬೋದು, ಈ ಥರದ್ದು ನವರಂಧ್ರಗಳಿಂದನೂ ಏನಿವತ್ತು ನಮ್ಮದು ವಿಸರ್ಜನೆ ಆಗ್ತದೆ. ಅಂದರೆ ಬೇಡವಾದಂಥ ತ್ಯಾಜ್ಯ ಮಲಕ್ರಿಯ ಅಂದರೆ ನಾವೆಲ್ಲ ಏನು ಅನ್ಕೊತೀವಿ, ಮಲ ವಿಸರ್ಜನೆ ಅನ್ಕೊತೀವಿ. ಸೊ ಎಲ್ಲ ಬೆವರಿನ ಗ್ರಂಥಿಗಳು, ಮೂತ್ರನಾಳಗಳು, ಮೂತ್ರಪಿಂಡಗಳೆಲ್ಲ ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ನಮ್ಮದು ಮಲ ವಿಸರ್ಜನೆ ಆಗ್ತದೆ. ಮತ್ತು ನಿಜವಾದಂಥ ಆರೋಗ್ಯ ಎಲ್ಲಿದೆ ಅಂತಂದರೆ ನಿಮಗೆ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಾಸ್ಥ್ಯ ಇತ್ಯ ಬಿದಿಯತೆ. ಅಂದರೆ ಪ್ರಸನ್ನ ಅಂದರೆ ನಾವು ಸಂತೋಷವಾಗಿ ಆತ್ಮವನ್ನು, ಮನಸ್ಸನ್ನು ಮತ್ತು ಚಿತ್ತವನ್ನು ಮತ್ತು ಇಂದ್ರಿಯಗಳನ್ನು ಸಂತೋಷವಾಗಿ ಇಟ್ಟಾಗ ಮಾತ್ರ ನಮ್ಮದು ಸಂಪೂರ್ಣ ಆರೋಗ್ಯ ಅಂತ ಅನಿಸ್ಕೊಳ್ತದೆ. ಜನ ಏನು ಅನ್ಕೊಂಡಿದ್ದಾರೆ ಅಂದರೆ ನಾನು ದೈಹಿಕವಾಗಿ ತುಂಬ ಶಕ್ತಿಯುತವಾಗಿದ್ದೀನಿ ಅಂದ ತಕ್ಷಣ ನಾವು ಆರೋಗ್ಯವಾಗಿದ್ವಿ ಅನ್ಕೊತೀವಿ. ಬಟ್ ನಿಜವಾದ ಒಂದು ಅರ್ಥದಲ್ಲಿ ನಮ್ಮದು ಆರೋಗ್ಯ ಅಂತಂದರೆ ಇವೆಲ್ಲ ಧಾತುಗಳು ಮತ್ತು ಅಗ್ನಿಗಳು ಮತ್ತು ಮಲಕ್ರಿಯೆ ಮತ್ತು ದೋಷಗಳೆಲ್ಲ ಸಮನಾಗಿದ್ದು ಆತ್ಮ ಮತ್ತು ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ಅದನ್ನು ನಿಜವಾದ ಆರೋಗ್ಯ ಅಂತೇಳಿ ನಮ್ಮ ಆಯುರ್ವೇದದಲ್ಲಿ ಸುಮಾರು ಸಾವಿರಾರು ವರ್ಷಗಳಿಂದನೇ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಈಗಲೂ ಕೂಡ WHO ಅವರು ಇದನ್ನು ಮಾನ್ಯತೆ ಮಾಡಿದ್ದಾರೆ. ಸೊ ನಮ್ಮದು ಯೋಗ ಆಗಿರ್ಬೋದು ಅಥವಾ ಇದೆಲ್ಲ ಆಗಿರ್ಬೋದು. ಸೊ ಈ ಒಂದು ಸಮಧಾತು, ಸಮಕ್ರಿಯೆ, ಸಮಮಲಕ್ರಿಯೆ ಆಗಿರ್ಬೋದು, ಇವೆಲ್ಲ ನಾವು ಶಾಂತವಾಗಿ ಇಟ್ಕೋಬೇಕು. ಮತ್ತು ಪ್ರಸನ್ನ ಆತ್ಮ ಇಂದ್ರಿಯ ಹೊಂದಬೇಕಂದ್ರೆ ನಮಗೆ ಈ ನಮ್ಮ ಶುದ್ಧವಾದಂತಹ ದೇಶಿ ಗೋವಿನ ಒಂದು ಪದಾರ್ಥಗಳು ಮತ್ತು ನಮ್ಮ ಅಡುಗೆ ಮನೆಯ ಪದಾರ್ಥಗಳು ನಮಗೆ ಭಾಳ ಅತ್ಯಂತ ಮಹತ್ವವಾದಂತಹ ಪಾತ್ರ ವಹಿಸ್ತವೆ. ಮತ್ತು ನಾವು ಊಟ ಮಾಡ್ತಕ್ಕಂಥ ಆಹಾರ ಧಾನ್ಯಗಳು. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಆಹಾರ ಧಾನ್ಯಗಳಲ್ಲಿ ಇವತ್ತು ಕಲಬೆರಕೆ ಆಗಿದೆ ಮತ್ತು ವಿಷಯುಕ್ತವಾದ ಆಹಾರ ಸೇವನೆ ಮಾಡ್ತಾ ಇದ್ದೀವಿ. ದೇಶಿ ಗೋವಿನ ಸಂಖ್ಯೆ ತುಂಬ ಕಡಿಮೆ ಮಟ್ಟ ಅಥವಾ ವಿನಾಶದ ಅಂಚಿನಲ್ಲಿದೆ ಕೆಲವು ಭಾಗದಲ್ಲಿ. ಮತ್ತು ನಿಮ್ಗೆ ಗೊತ್ತಿರುವ ಹಾಗೆ ಅಡುಗೆ ಮನೆಯಲ್ಲಿ ನಾವು ಶುದ್ಧವಾದಂಥ ಆಹಾರ ಪದಾರ್ಥಗಳನ್ನು ಬಳಸ್ತಾ ಇಲ್ಲ. ಪಂಚವಿಷಗಳನ್ನ ಮನೆ ಸೇರ್ಕೊಂಡಿದ್ದಾವೆ. ಮತ್ತು ನಾವೆಲ್ಲ ಈ ರೆಡಿಮೇಡ್ ಆಹಾರ ಧಾನ್ಯಗಳನ್ನು ಬಳಸ್ತಾ ಇದ್ದೇವೆ. ಸೊ ಈ ಥರದ್ರಿಂದ ನಮ್ದು ಏನಾಗಿದೆ, ನಮ್ಮ ಶರೀರ ನಿರ್ಮಾಣ ಆಗಿರೋದು ಪಂಚಮಹಾಭೂತಗಳಿಂದ. ಸೊ ಈ ಪಂಚಮಹಾಭೂತಗಳಿಂದ ನಿರ್ಮಾಣವಾಗಿರುವ ಶರೀರ ಇವತ್ತು ಕಲುಷಿತ ಆಗಿಬಿಟ್ಟು ನಮಗೆ ಶರೀರದಲ್ಲಿ ಸಾಕಷ್ಟು ವ್ಯಾಧಿಗಳು ಇವತ್ತು ಸೇರ್ಕೊಂಡಿದ್ದಾವೆ. ಸೊ ಇದಕ್ಕೆಲ್ಲ ಅತ್ಯಂತ ಶ್ರೇಷ್ಠವಾದಂಥ ಪರಿಹಾರ ಅಂದರೆ ಈ ಪಂಚಮಹಾಭೂತಗಳು ಕೆಟ್ಟೋಗಿದ್ದಾವೆ ಹೊರಗಡೆ ಅಂದರೆ ಅದನ್ನು ಸರಿ ಮಾಡೋಕ್ಕಿರುವಂಥ ಏಕೈಕ ಮಾರ್ಗ ಅಂತಂದರೆ ಅದು ದೇಶಿ ಗೋವಿನ ಒಂದು ಸಾಕಣೆ ಅಥವಾ ದೇಶಿ ಗೋವಿನ ಒಂದು ಪಾಲನೆ ಅಥವಾ ದೇಶಿ ಗೋವಿನ ರಕ್ಷಣೆ. ಇದನ್ನು ನೀವು ಪಾಲನೆ, ರಕ್ಷಣೆ ಏನಾದರೂ ಮಾಡೋದು ಕೂಡ ದೇಶಿ ಗೋವು ಎಲ್ಲಿವರೆಗೆ ನಮ್ಮ ದೇಶದಲ್ಲಿ ವಿನಾಶದ ಅಂಚಿನಲ್ಲಿ ಇರ್ತದೆ ಅಲ್ಲಿವರೆಗೆ ನಮ್ಮ ದೇಶದಲ್ಲಿ ಆರೋಗ್ಯದ ಪರಿಸ್ಥಿತಿ ಸರಿಯಾಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾಕೆಂದರೆ ಅಗ್ನಿ ಏನಿವತ್ತು ನಾವು ಪಂಚಮಹಾಭೂತಗಳಲ್ಲಿ ಅಗ್ನಿನ ನಮ್ಮ ಒಂದು ದೇಶಿ ಗೋವಿನ ತುಪ್ಪ ಪ್ರತಿನಿಧಿಸ್ತದೆ. ಸೊ ಹಾಗೆ ಆಕಾಶನ ನಮಗೆ, ವಾಯುನ ನಮಗೆ ಗೋಮೂತ್ರ ಪ್ರತಿನಿಧಿಸ್ತದೆ. ಮಜ್ಜಿಗೆ ಅಥವಾ ಮೊಸರು ನಮ್ಮ ಆಕಾಶನ ಪ್ರತಿನಿಧಿಸ್ತದೆ. ಭೂಮಿನ ನಮ್ಮದು ಗೋಮಯರು ಪ್ರತಿನಿಧಿಸ್ತದೆ. ಜಲನ ಹಾಲು ಪ್ರತಿನಿಧಿಸ್ತದೆ. ಈ ನಮ್ಮ ಶರೀರದಲ್ಲಿ ಏನಿವತ್ತು ಪಂಚಮಹಾಭೂತಗಳಿಂದ ಆದಂಥ ವ್ಯತ್ಯಾಸದಿಂದ ಕಾಯಿಲೆಗಳೇನು ನಿರ್ಮಾಣ ಆಗಿದ್ದಾವೆ ಅದನ್ನೆಲ್ಲ ಸಂಪೂರ್ಣವಾಗಿ ನಿರ್ನಾಮ ಮಾಡ್ತಕ್ಕಂಥ ಶಕ್ತಿ ಈ ನಮ್ಮ ಗೋವಿನ ಉತ್ಪನ್ನಗಳಲ್ಲಿದೆ. ಸೊ ಇವತ್ತು ಗೋವಿನ ಉತ್ಪನ್ನಗಳು ಯಾವ್ಯಾವ ಹೇಳಿ, ನಮಗೆ ಗೊತ್ತಿರುವ ಹಾಗೆ ಹಾಲು ಮತ್ತು ಗೋಮಯ ಮತ್ತು ಗೋಮೂತ್ರ. ಸೊ ಮತ್ತು ಋಷಿ ವಿಜ್ಞಾನಿಗಳಿಂದ ಆವಿಷ್ಕಾರ ಮಾಡಲ್ಪಟ್ಟು ನಾವು ತುಪ್ಪ ಮತ್ತು ಮಜ್ಜಿಗೆ, ಮೊಸರು ಮತ್ತು ಗೋಮಯ ಭಸ್ಮ ಇದೆಲ್ಲ ನಾವು ಮಾಡ್ಕೊತೇವೆ, ಹಣೆಗೆ ವಿಭೂತಿ ಅದೆಲ್ಲ. ಸೊ ಭಾಳ ಮುಖ್ಯವಾಗಿ ಯಾಕೆ ಈ ಗೋವಿನಲ್ಲಿ ಅಂಥ ಒಂದು ಅದ್ಭುತ ಶಕ್ತಿ ಇದೆ ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಗೋವಿನ ಒಂದು ಅದ್ಭುತವಾದ ಶಕ್ತಿಗೆ ಬಹಳ ಮುಖ್ಯವಾದಂಥ ಕಾರಣ ಏನಂತಂದರೆ, ಗೋವಿನ ಒಂದು ಬೆನ್ನಿನ ಮೇಲೆ ಅಂದರೆ ಏನು ಇಣಿ ಅಂತ ಹೇಳ್ತೀವಲ್ವ ಆ ಜಾಗದಿಂದ ಸ್ವಲ್ಪ ಹಿಂಭಾಗ ಸೂರ್ಯಕೇತು ನಾಡಿ ಅಂತಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಸೂರ್ಯಕೇತು ನಾಡಿ ಏನು ಮಾಡ್ತದೆ ಅಂದರೆ ನಮ್ಮ ಸೂರ್ಯನಲ್ಲಿರ್ತಕ್ಕಂತಹ ಗೋಕಿರಣಗಳಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಸೂರ್ಯನಲ್ಲಿ ಸುಮಾರು 3 ಪ್ರಕಾರದ ಸಾವಿರಾರು ಕಿರಣಗಳಲ್ಲಿ ಒಂದು 3 ಪ್ರಕಾರದ ಕಿರಣಗಳಿದ್ದಾವೆ. ಒಂದು ಬಂದ್ಬಿಟ್ಟು ನಮ್ಮದು
ಸೂರ್ಯನ ನೇರಳಾತೀತ ಕಿರಣಗಳಂತ ಹೇಳ್ತೇವೆ. ಎರಡನೇದ್ದು ಪೋಷಕ ಕಿರಣಗಳಂತ ಹೇಳ್ತೇವೆ. ಮೂರನೇದು ಬಂದ್ಬಿಟ್ಟು ಗೋಕಿರಣಗಳಂತ ಹೇಳ್ತೇವೆ. ಈ ಗೋಕಿರಣಗಳನ್ನು ಅಂದರೆ ಪೋಷಕ ಕಿರಣಗಳು ಮತ್ತು ನೇರಳಾತೀತ ಕಿರಣಗಳೇನಿದಾವಲ್ವ, ಇದನ್ನು ಬೇರೆ ಎಲ್ಲರೂ ಕೂಡ ಅದನ್ನ ಅಬ್ಸರ್ವ್ ಮಾಡ್ಬೋದು, ಅಂದರೆ ಅದನ್ನ ಹೀರ್ಕೊಳ್ಬೋದು. ಆದರೆ ಈ ಗೋಕಿರಣಗಳನ್ನು ಈ ದೇಶಿ ಹಸುವಿನ ಒಂದು ಇಣಿಯ ಭಾಗದಿಂದ ಏನು ಇವತ್ತು ನಮಗೆ ಸೂರ್ಯಕೇತು ನಾಡಿ ಅಂತಿದೆ, ಅದು ಮಾತ್ರ ಅದು ಹೀರ್ಕೊಳ್ಳುವಂಥ ಶಕ್ತಿ ಇದೆ. ಸೂರ್ಯ ನಿಮಗೆ ಗೊತ್ತು, ಶಕ್ತಿಯ ಮೂಲ ಅದು. ಆ ಸೂರ್ಯನಿಲ್ಲದೆ ಇದ್ದರೆ ಈ ಪ್ರಪಂಚದಲ್ಲಿ ಯಾವುದೂ ಕೂಡ ಇರಕ್ಕೆ ಸಾಧ್ಯನೇ ಇಲ್ಲ. ಸೂರ್ಯದೇವ ಅಂತ ಹೇಳ್ತೇವೆ ನಾವು. ಆ ಸೂರ್ಯನಲ್ಲಿರ್ತಕ್ಕಂಥ ಅಪಾರವಾದಂತಹ ಔಷಧೀಯ ಗುಣಗಳನ್ನು ಆ ಗೋಕಿರಣ ಸೂರ್ಯಕೇತು ನಾಡಿಯ ಮುಖಾಂತರ ನಮ್ಮ ಗೋವಿನ ಒಂದು ಹಾಲಿನಲ್ಲಿ ಮತ್ತು ಗೋಮೂತ್ರದಲ್ಲಿ ಗೋಮಯದಲ್ಲೆಲ್ಲ ಸೇರಿ ನಮಗೆ ಅಮೃತ ಸಮಾನವಾದಂತಹ ಸುವರ್ಣ ಕ್ಷಾರಯುಕ್ತ ಹಾಲವನ್ನು ಕೊಡ್ತದೆ.